ಜಮಾತಿ ಇಸ್ಲಾಂ ಹಿಂದ್ ಇಲ್ಕಲ್ ಇವರ ಅಡಿಯಲ್ಲಿ ಇದೇ ಡಿಸೆಂಬರ್ 26, 27, 28 ರಂದು ಭವ್ಯವಾದ ಪವಿತ್ರವಾದ ಶ್ರೀ ವಿಜಯ ಮಾಂತೇಶ ಅನುಭವ ಮಂಟಪದ ಆವರಣದಲ್ಲಿ ಇವತ್ತು ಕನ್ನಡದಲ್ಲಿ ಸಾರ್ವಜನಿಕವಾಗಿ ಪುರಾಣ ಪ್ರವಚನವನ್ನು ಮತ್ತು ವಿಶೇಷವಾಗಿ ಕೆಡುಕು ಮುಕ್ತ ಸಮಾಜ ಮತ್ತು ಹಿತಚಿಂತನೆ ನಮ್ಮ ಹೊಣೆಗಾರಿಕೆ ಎಂಬುವ ಬಗ್ಗೆ ಮತ್ತು ಸುಭದ್ರ ಕುಟುಂಬದ ಸದೃಢ ಸಮಾಜವನ್ನು ಕಟ್ಟಡ ಮಾಡೋದಕ್ಕೆ ಇವತ್ತು ಈ ಒಂದು ಜಮಾತಿ ಇಸ್ಲಾಮಿಂದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಲ್ಲಿ ನಾಡಿನ ಹೆಸರಾಂತ ನಮ್ಮ ಮೊಹಮ್ಮದ್ ಕುಯಿ ಅವರು ಮತ್ತು ಅನೇಕ ಪೂಜ್ಯರು ಮತ್ತು ನಮ್ಮ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ನಾನು ಭಾಗವಹಿಸ್ತಾ ಇದ್ದೀನಿ. ಅದಕ್ಕೆ ಬನ್ನಿ, ಎಲ್ಲರೂ ಕೂಡಿ ಈ ಮಹತ್ವವಾದ ಚಿಂತನೆಯನ್ನು ಇವತ್ತು ಈ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇಕು ಅನ್ನೋದು ಮೂಲ ಉದ್ದೇಶ. ಯಾಕಂದರೆ ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವಂಥ ಭಾರತೀಯರು. ಆ ಭಾರತೀಯಗಳ ಪ್ರಜೆಗಳ ಆದಮೇಲೆ ನಮ್ಮ ಹೊಣೆಗಾರಿಕೆ ಇದೆ. ಈ ಸಮಾಜವನ್ನು ಹೇಗೆ ಇಡಬೇಕು, ನಾವು ಹೇಗೆ ನಮ್ಮನ್ನು ನಾವು ಗುರುತಿಸಿಕೊಂಡು ಸಮಾಜದಲ್ಲಿ ಸೇವೆಯನ್ನು ಮಾಡುವಂಥದ್ದಿರ್ಬೋದು, ಸಮಾಜದ ಮುಂದಿನ ಪೀಳಿಗೆಗೆ ಯಾವ ರೀತಿ ಸಮಾಜದಲ್ಲಿ ನಾವು ಮಾರ್ಗದರ್ಶನವನ್ನು ನೀಡುವಂಥದ್ದು ಆಗುವಂಥದ್ದು ಭಾಳ ಮುಖ್ಯವಾದಂಥ ವಿಷಯಗಳ ಮೇಲೆ ಅನೇಕ ಇವತ್ತು ನಮ್ಮ ಮೊಹಮ್ಮದ್ ಕುಯಿ ಅವರು ಅನೇಕ ಸಾಹಿತಿಗಳು, ಕವಿಗಳು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸುಮಾರು 3 ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಎಲ್ಲ ಸಮುದಾಯದ ಗುರು ಹಿರಿಯರಿಗೆ, ಎಲ್ಲ ಸಮುದಾಯದ ತಾಯಂದಿರಿಗೆ, ಯುವಕರಿಗೆ ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನನ್ನ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ.